ವೆಲ್ಕಮ್ ಬ್ಯಾಕ್. ಪ್ರಾಥಮಿಕ ಹಂತದಲ್ಲೇ ಈ ಧರ್ಮಸ್ಥಳ ಷಡ್ಯಂತ್ರಗಳು ಏನೇನಿದೆಯಲ್ಲ ಅದೆಲ್ಲವನ್ನೂ ಕೂಡ ತಡೆಗಟ್ಟಬಹುದಿತ್ತು. ಈ ಚಿನ್ನಯ್ಯನ ಮಾನಸಿಕ ಸ್ಥಿತಿಯನ್ನ ಅವಲೋಕಿಸಬೇಕಿತ್ತು ಅಂತ ಹೇಳಿದ್ದಾರೆ. ವಿನಾಕಾರಣ ಧರ್ಮಸ್ಥಳದ ತೇಜುವಧೆ ಮಾಡಿದ್ದಿದೆಯಲ್ಲ ಅದು ಖಂಡನೀಯ. ಸೂತ್ರಧಾರರ ಗುಟ್ಟು ಈಗಲಾದರೂ ರಟ್ಟಾಗ್ಲಿ ಅಂತ ಸಂಸದ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಈ ಪ್ರಕರಣದ ಹಿಂದೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿದೇಶಿ ನೆರಳಿದೆ, ಅದರ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಯಾವ ರೀತಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಗಳನ್ನು ಹೇಳಿ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರಕ್ಕೆ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ಇದು ಖಂಡನೀಯ. ಯಾಕೆಂದ್ರೆ ಇದನ್ನ ಪ್ರಾಥಮಿಕ ಹಂತದಲ್ಲೇ ಸರಿ ಮಾಡಬಹುದಾಗಿತ್ತು. ಯಾಕೆಂದ್ರೆ ಮುಸುಕುದಾರಿ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ, ಈಗ ಮುಸುಕು ತೆಗೆದಿದ್ದಾರೆ ಈಗ ಅವರು ಅನ್ಸುತ್ತೆ. ಸೊ ಈಗ ಅವರ ಹಿನ್ನೆಲೆ ಏನು ಅಥವಾ ಅವರ ಮಾನಸಿಕ ಸ್ಥಿತಿಗತಿ ಏನು ಅದನ್ನ ನಾವು ಅನಲೈಸ್ ಮಾಡಬೇಕಾಗಿತ್ತು. ಬಟ್ ನಿಜವಾಗ್ಲೂ ಯಾಕೆಂದ್ರೆ ಲಕ್ಷಾಂತರ ಜನರ ನಂಬಿಕೆ ಇದೆ, ಪ್ರಾರ್ಥನೆ ಇದೆ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥದ್ದು, ಅದರ ಅವಹೇಳನ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯ. ಸೊ ಇದಕ್ಕೆ ಯಾರ್ಯಾರು ಈಗ ಅವರು ಸೂತ್ರಧಾರ ಅಂತ ಹೇಳ್ತಾರೆ, ಆದರೆ ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದು ತನಿಖೆಯಾಗಿ ವೆಲ್ಕಮ್ ಬ್ಯಾಕ್. ಪ್ರಾಥಮಿಕ ಹಂತದಲ್ಲೇ ಈ ಧರ್ಮಸ್ಥಳ ಷಡ್ಯಂತ್ರಗಳು ಏನೇನಿದೆಯಲ್ಲ ಅದೆಲ್ಲವನ್ನೂ ಕೂಡ ತಡೆಗಟ್ಟಬಹುದಿತ್ತು. ಈ ಚಿನ್ನಯ್ಯನ ಮಾನಸಿಕ ಸ್ಥಿತಿಯನ್ನ ಅವಲೋಕಿಸಬೇಕಿತ್ತು ಅಂತ ಹೇಳಿದ್ದಾರೆ. ವಿನಾಕಾರಣ ಧರ್ಮಸ್ಥಳದ ತೇಜುವಧೆ ಮಾಡಿದ್ದಿದೆಯಲ್ಲ ಅದು ಖಂಡನೀಯ. ಸೂತ್ರಧಾರರ ಗುಟ್ಟು ಈಗಲಾದರೂ ರಟ್ಟಾಗ್ಲಿ ಅಂತ ಸಂಸದ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಈ ಪ್ರಕರಣದ ಹಿಂದೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿದೇಶಿ ನೆರಳಿದೆ, ಅದರ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಯಾವ ರೀತಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಗಳನ್ನು ಹೇಳಿ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರಕ್ಕೆ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ಇದು ಖಂಡನೀಯ. ಯಾಕೆಂದ್ರೆ ಇದನ್ನ ಪ್ರಾಥಮಿಕ ಹಂತದಲ್ಲೇ ಸರಿ ಮಾಡಬಹುದಾಗಿತ್ತು. ಯಾಕೆಂದ್ರೆ ಮುಸುಕುದಾರಿ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ, ಈಗ ಮುಸುಕು ತೆಗೆದಿದ್ದಾರೆ ಈಗ ಅವರು ಅನ್ಸುತ್ತೆ. ಸೊ ಈಗ ಅವರ ಹಿನ್ನೆಲೆ ಏನು ಅಥವಾ ಅವರ ಮಾನಸಿಕ ಸ್ಥಿತಿಗತಿ ಏನು ಅದನ್ನ ನಾವು ಅನಲೈಸ್ ಮಾಡಬೇಕಾಗಿತ್ತು. ಬಟ್ ನಿಜವಾಗ್ಲೂ ಯಾಕೆಂದ್ರೆ ಲಕ್ಷಾಂತರ ಜನರ ನಂಬಿಕೆ ಇದೆ, ಪ್ರಾರ್ಥನೆ ಇದೆ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥದ್ದು, ಅದರ ಅವಹೇಳನ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯ. ಸೊ ಇದಕ್ಕೆ ಯಾರ್ಯಾರು ಈಗ ಅವರು ಸೂತ್ರಧಾರ ಅಂತ ಹೇಳ್ತಾರೆ, ಆದರೆ ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದು ತನಿಖೆಯಾಗಿ ವೆಲ್ಕಮ್ ಬ್ಯಾಕ್. ಪ್ರಾಥಮಿಕ ಹಂತದಲ್ಲೇ ಈ ಧರ್ಮಸ್ಥಳ ಷಡ್ಯಂತ್ರಗಳು ಏನೇನಿದೆಯಲ್ಲ ಅದೆಲ್ಲವನ್ನೂ ಕೂಡ ತಡೆಗಟ್ಟಬಹುದಿತ್ತು. ಈ ಚಿನ್ನಯ್ಯನ ಮಾನಸಿಕ ಸ್ಥಿತಿಯನ್ನ ಅವಲೋಕಿಸಬೇಕಿತ್ತು ಅಂತ ಹೇಳಿದ್ದಾರೆ. ವಿನಾಕಾರಣ ಧರ್ಮಸ್ಥಳದ ತೇಜುವಧೆ ಮಾಡಿದ್ದಿದೆಯಲ್ಲ ಅದು ಖಂಡನೀಯ. ಸೂತ್ರಧಾರರ ಗುಟ್ಟು ಈಗಲಾದರೂ ರಟ್ಟಾಗ್ಲಿ ಅಂತ ಸಂಸದ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಈ ಪ್ರಕರಣದ ಹಿಂದೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿದೇಶಿ ನೆರಳಿದೆ, ಅದರ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಯಾವ ರೀತಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಗಳನ್ನು ಹೇಳಿ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರಕ್ಕೆ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ಇದು ಖಂಡನೀಯ. ಯಾಕೆಂದ್ರೆ ಇದನ್ನ ಪ್ರಾಥಮಿಕ ಹಂತದಲ್ಲೇ ಸರಿ ಮಾಡಬಹುದಾಗಿತ್ತು. ಯಾಕೆಂದ್ರೆ ಮುಸುಕುದಾರಿ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ, ಈಗ ಮುಸುಕು ತೆಗೆದಿದ್ದಾರೆ ಈಗ ಅವರು ಅನ್ಸುತ್ತೆ. ಸೊ ಈಗ ಅವರ ಹಿನ್ನೆಲೆ ಏನು ಅಥವಾ ಅವರ ಮಾನಸಿಕ ಸ್ಥಿತಿಗತಿ ಏನು ಅದನ್ನ ನಾವು ಅನಲೈಸ್ ಮಾಡಬೇಕಾಗಿತ್ತು. ಬಟ್ ನಿಜವಾಗ್ಲೂ ಯಾಕೆಂದ್ರೆ ಲಕ್ಷಾಂತರ ಜನರ ನಂಬಿಕೆ ಇದೆ, ಪ್ರಾರ್ಥನೆ ಇದೆ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥದ್ದು, ಅದರ ಅವಹೇಳನ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯ. ಸೊ ಇದಕ್ಕೆ ಯಾರ್ಯಾರು ಈಗ ಅವರು ಸೂತ್ರಧಾರ ಅಂತ ಹೇಳ್ತಾರೆ, ಆದರೆ ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದು ತನಿಖೆಯಾಗಿ
ವೆಲ್ಕಮ್ ಬ್ಯಾಕ್. ಪ್ರಾಥಮಿಕ ಹಂತದಲ್ಲೇ ಈ ಧರ್ಮಸ್ಥಳ ಷಡ್ಯಂತ್ರಗಳು ಏನೇನಿದೆಯಲ್ಲ ಅದೆಲ್ಲವನ್ನೂ ಕೂಡ ತಡೆಗಟ್ಟಬಹುದಿತ್ತು. ಈ ಚಿನ್ನಯ್ಯನ ಮಾನಸಿಕ ಸ್ಥಿತಿಯನ್ನ ಅವಲೋಕಿಸಬೇಕಿತ್ತು ಅಂತ ಹೇಳಿದ್ದಾರೆ. ವಿನಾಕಾರಣ ಧರ್ಮಸ್ಥಳದ ತೇಜೋವಧೆ ಮಾಡಿದ್ದಿದೆಯಲ್ಲ ಅದು ಖಂಡನೀಯ. ಸೂತ್ರಧಾರರ ಗುಟ್ಟು ಈಗಲಾದರೂ ರಟ್ಟಾಗ್ಲಿ ಅಂತ ಸಂಸದ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಈ ಪ್ರಕರಣದ ಹಿಂದೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿದೇಶಿ ನೆರಳಿದೆ, ಅದರ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಯಾವ ರೀತಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಗಳನ್ನ ಹೇಳಿ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರಕ್ಕೆ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ಇದು ಖಂಡನೀಯ. ಯಾಕೆಂದ್ರೆ ಇದನ್ನ ಪ್ರಾಥಮಿಕ ಹಂತದಲ್ಲೇ ಸರಿ ಮಾಡಬಹುದಾಗಿತ್ತು. ಯಾಕೆಂದ್ರೆ ಮುಸ್ಕುದಾರಿ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ, ಈಗ ಮುಸುಕು ತೆಗೆದಿದ್ದಾರೆ ಈಗ ಅವರು ಅನ್ಸುತ್ತೆ. ಸೊ ಈಗ ಅವರ ಹಿನ್ನೆಲೆ ಏನು ಅಥವಾ ಅವರ ಮಾನಸಿಕ ಸ್ಥಿತಿಗತಿ ಏನು ಅದನ್ನ ನಾವು ಅನಲೈಸ್ ಮಾಡಬೇಕಾಗಿತ್ತು. ಬಟ್ ನಿಜವಾಗ್ಲೂ ಯಾಕೆಂದ್ರೆ ಲಕ್ಷಾಂತರ ಜನರ ನಂಬಿಕೆ ಇದೆ, ಪ್ರಾರ್ಥನೆ ಇದೆ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥದ್ದು, ಅದರ ಅವಹೇಳನ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯ. ಸೊ ಇದಕ್ಕೆ ಯಾರ್ಯಾರು ಈಗ ಅವರು ಸೂತ್ರಧಾರ ಅಂತ ಹೇಳ್ತಾರೆ, ಅಂದ್ರೆ ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದು ತನಿಖೆಯಾಗಿ ವೆಲ್ಕಮ್ ಬ್ಯಾಕ್. ಪ್ರಾಥಮಿಕ ಹಂತದಲ್ಲೇ ಈ ಧರ್ಮಸ್ಥಳ ಷಡ್ಯಂತ್ರಗಳು ಏನೇನಿದೆಯಲ್ಲ ಅದೆಲ್ಲವನ್ನೂ ಕೂಡ ತಡೆಗಟ್ಟಬಹುದಿತ್ತು. ಈ ಚಿನ್ನಯ್ಯನ ಮಾನಸಿಕ ಸ್ಥಿತಿಯನ್ನ ಅವಲೋಕಿಸಬೇಕಿತ್ತು ಅಂತ ಹೇಳಿದ್ದಾರೆ. ವಿನಾಕಾರಣ ಧರ್ಮಸ್ಥಳದ ತೇಜೋವಧೆ ಮಾಡಿದ್ದಿದೆಯಲ್ಲ ಅದು ಖಂಡನೀಯ. ಸೂತ್ರಧಾರರ ಗುಟ್ಟು ಈಗಲಾದರೂ ರಟ್ಟಾಗ್ಲಿ ಅಂತ ಸಂಸದ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಈ ಪ್ರಕರಣದ ಹಿಂದೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿದೇಶಿ ನೆರಳಿದೆ, ಅದರ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಯಾವ ರೀತಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಗಳನ್ನ ಹೇಳಿ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರಕ್ಕೆ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ಇದು ಖಂಡನೀಯ. ಯಾಕೆಂದ್ರೆ ಇದನ್ನ ಪ್ರಾಥಮಿಕ ಹಂತದಲ್ಲೇ ಸರಿ ಮಾಡಬಹುದಾಗಿತ್ತು. ಯಾಕೆಂದ್ರೆ ಮುಸ್ಕುದಾರಿ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ, ಈಗ ಮುಸುಕು ತೆಗೆದಿದ್ದಾರೆ ಈಗ ಅವರು ಅನ್ಸುತ್ತೆ. ಸೊ ಈಗ ಅವರ ಹಿನ್ನೆಲೆ ಏನು ಅಥವಾ ಅವರ ಮಾನಸಿಕ ಸ್ಥಿತಿಗತಿ ಏನು ಅದನ್ನ ನಾವು ಅನಲೈಸ್ ಮಾಡಬೇಕಾಗಿತ್ತು. ಬಟ್ ನಿಜವಾಗ್ಲೂ ಯಾಕೆಂದ್ರೆ ಲಕ್ಷಾಂತರ ಜನರ ನಂಬಿಕೆ ಇದೆ, ಪ್ರಾರ್ಥನೆ ಇದೆ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥದ್ದು, ಅದರ ಅವಹೇಳನ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯ. ಸೊ ಇದಕ್ಕೆ ಯಾರ್ಯಾರು ಈಗ ಅವರು ಸೂತ್ರಧಾರ ಅಂತ ಹೇಳ್ತಾರೆ, ಅಂದ್ರೆ ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದು ತನಿಖೆಯಾಗಿ